ಬಂಧುಗಳೇ ನಮಸ್ಕಾರ. ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನನ್ನಿವಾಳ ಗ್ರಾಮದಲ್ಲಿದ್ದೀವಿ. ನಿಮಗೆ ಇಲ್ಲಿ ಒಂದು ಮನೆ ಕಾಣ್ತಾ ಇದೆ, ಸ್ವಲ್ಪ ಆ ಕಡೆ. ಇಲ್ಲಿ ಸುಮಾರು ಒಂದು ಎಷ್ಟು ಅಳತೆ ಇರ್ಬೋದು ಅಂದಾಜು? 20-11 ಅಳತೆಯ ಒಂದು ಮನೆ ಕಾಣ್ತಾ ಇದೆ. ಈ ಮನೆ ಒಂದೇ ನಿಮಿಷ ಎಲ್ಲವನ್ನೂ ಹೇಳೋಣ. ಇದೊಂದು 20-11 ಸೈಜಿನ ಒಂದು ಅಡಿಪಾಯವನ್ನು ಹಾಕಲಾಗಿದೆ. ಈ ಅಡಿಪಾಯ ಹಾಕಿ ಇಲ್ಲೇ ಬರಮ್ಮ 11 ವರ್ಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ ಈ ತಾಯಿ. ಈ ಮನೆಗೆ ಬಿಲ್ ಮಾಡಿಕೊಡ್ಲಿಕ್ಕೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಪಂಚಾಯಿತಿ ವ್ಯಾಪ್ತಿಯ ಸಿಬ್ಬಂದಿಗಳು ಈ ಮನೆಯ ಮಾಲೀಕರಿಗೆ ಸುಮಾರು 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಲಂಚ ಕೊಟ್ರೆ 10,000 ರೂಪಾಯಿ ಲಂಚ ಕೊಟ್ರೆ ನಿಮ್ಮ ಮನೆ ಬಿಲ್ ಮಾಡ್ತೀನಿ, ಇಲ್ಲ ಅಂತಂದ್ರೆ ಬಿಲ್ ಮಾಡಲ್ಲ ಅಂತೇಳಿ ಸ್ಪಷ್ಟವಾಗಿ ಈ ಮನೆ ಮಾಲೀಕರೇನಮ್ಮ ನೀವು? ಮನೆ ಮಾಲೀಕರ ಸುಶೀಲಮ್ಮ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದು ಸತ್ಯವಾ, ಇದು ನಿಜನಾ ಅನ್ನುವಂಥದ್ನ ನೇರವಾಗಿ ಈ ಮನೆಯ ಮಾಲೀಕರಾದಂತ ಏನಂದ್ರೆ ಸುಶೀಲಮ್ಮ ಅವ್ರನ್ನೇ ಕೇಳೋಣ. ಅಮ್ಮ ನಮಸ್ಕಾರ. ಇದು ನಿಮ್ದೇನ ಮನೆ? ಎಷ್ಟು ಅಳತೆ ಇದೆ ಇಲ್ಲಿ? ಇಲ್ಲಿ ಕಾಣುತ್ತೆ ಇಷ್ಟೇ ಅಲ್ವಾ? 20-11 ಸೈಜು 20-11. ಎಷ್ಟು ವರ್ಷ ಆಯ್ತಾ ಇದು ಅಡಿಪಾಯ? 12 ವರ್ಷ ಆಯ್ತಾ? 5,000 ದುಡ್ಡು ತಿಂದಾರ ಅಲ್ಲಿ. ಎಷ್ಟು ಕೊಟ್ಟಿದ್ದೀರಿ? 5,000 ಕೊಟ್ಟಿವಿ. ಲಂಚ ಕೊಟ್ಟಿದ್ದೀರಾ? 5,000 ಕೊಟ್ಟಿದ್ದೀರಾ? ಯಾಕೆ ಕೊಡಂಗಿಲ್ಲ ಲೋನ್? ಅಲ್ಲಲ್ಲ, ಯಾಕೆ 5,000 ಕೊಟ್ಟಿದ್ದೀರಾ? ಏನ್ ತಕರಾಲ ಅಂತ ಯಾರೋ ತಕರಾರು ಹಾಕಿದಾರಂತ. ಅದಕ್ಕೆ 5,000 ರೂಪಾಯಿ ಕೊಟ್ರೆ ಸರಿ ಆಗುತ್ತೆ, ನಾನು ಸರಿ ಮಾಡಿ ಕೊಡ್ತೀನಿ, ನಿಮ್ಗೆ ಬಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈ ಖಾತೆ ಕೊಡ್ಲಿಕ್ಕೆ ಬಂಧುಗಳೇ, ಪಂಚಾಯತಿ ವ್ಯಾಪ್ತಿಯಲ್ಲಿ ನಿನ್ನೆ ಯಾವುದೋ ಒಂದು ಪಂಚಾಯತಿಯಲ್ಲಿ ಆ ಮೇಡಮ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಯಾವ್ದು? ದೊಡ್ಡ ಬೀರನಹಳ್ಳಿ ಪಂಚಾಯತಿಯಲ್ಲಿ ಈ ಖಾತಾ ಮಾಡ್ಲಿಕ್ಕೆ ದೊಡ್ಡ ಚೆಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಪಿಡಿಒಗಳು ಹೇಳ್ತಾ ಇದ್ರು, ಈ ಖಾತಾ ಬಿ ಖಾತಾ ಮಾಡ್ಕೊಳ್ಳಿಕ್ಕೆ 50 ರೂಪಾಯಿ ಇದೆ ಸ್ವಾಮಿ, ಯಾವುದೇ ಸಮಸ್ಯೆ ಇಲ್ಲ. ಯಾರಾದ್ರೂ ತಕರಾರು ಹಾಕಿದ್ರೆ ಅದನ್ನ ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಪರಿಹಾರ ಮಾಡಿ ಅವರಿಗೆ ಈ ಖಾತಾ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ. ಈಗ ಈ ಖಾತಾ ಕೊಡ್ಲಿಕ್ಕೇನೆ ಈಗಾಗಲೇ 10,000 ರೂಪಾಯಿನ ನುಂಗಿ 5,000 ರೂಪಾಯಿನ ನುಂಗಿ ನೀರು ಕುಡಿದಿದ್ದಾರೆ. ಯಾರವರು? ಪಂಚಾಯತಿಗೆ ಯಾರು? ಪಿಡಿಒನ ಅಥವಾ ಸೆಕ್ರೆಟರಿನ? ಯಾರು? ಎಲ್ಲರೂ ಸೇರಿ ಪಂಚಾಯತಿಯಲ್ಲಿ. ಇದು ಸತ್ಯ. ನೋಡಿ, ಸುಶೀಲಮ್ಮನೆ ನನ್ನಿವಾಳ ಗ್ರಾಮದ ಈ ಮನೆಯ ಮಾಲೀಕರಾದಂತ ಸುಶೀಲಮ್ಮ ಅವರೇ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಈ ಖಾತವನ್ನ ಕೊಡ್ಲಿಕ್ಕೆ ಗ್ರಾಮ ಪಂಚಾಯತಿ ನನ್ನಿವಾಳದ ಸಿಬ್ಬಂದಿಗಳು, ಪದಾಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಪಿಡಿಒಗಳು ಎಲ್ಲರೂ ಸೇರಿ ಅಲ್ಲಮ್ಮ, ಎಲ್ಲರೂ ಸೇರಿ 5,000 ರೂಪಾಯಿನ ತೆಗೆದುಕೊಂಡಿದ್ದಾರೆ ಅಂತ. ಕೊಟ್ರ ಈ ಖಾತೆ? ಮತ್ತೆ ಯಾಕೆ ಇನ್ನೂ ಲೇಟು? 5,000 ರೂಪಾಯಿ ಕೊಟ್ಟಿದ್ದು ಇನ್ನೂ 5,000 ಕೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಬಂಧುಗಳೇ, ಇಂತ ಅವ್ಯವಸ್ಥೆಯಲ್ಲಿ ನಾವು 5,000 ಕೊಟ್ರೆ ಕೊಡ್ತೀವಿ, ಅದು 5,000 ಸಾಲಲ್ಲ, ಇನ್ನೂ 5,000 ಬೇಕು. ನೀವೆಲ್ಲ ಲೆಟರ್ ಕೊಟ್ಟಿದ್ದೀರಿ, ನಮಗೆ ಇದು ಈ ಖಾತಾ ಕೊಡಿ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀರಿ. ಎಲ್ಲ ದಾಖಲಾತಿಗಳು, ನಿಮ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ID ಕಾರ್ಡು, ಮನೆ ಜಾಗದ್ದು ಎಲ್ಲ ಕೊಟ್ಟಿದ್ರು ಕೂಡ ಇನ್ನೂ 5,000 ಕೊಡ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಈ ಮನೆ ಕಟ್ಟಿಲ್ಲ. ಈಗ ಈ ಮನೆಯಲ್ಲೇನೆ ಜೀವನ ಮಾಡ್ತಾ ಇದ್ವಿ, ಇಂಥ ಕಷ್ಟದ ಮನೆಯಲ್ಲೇನೆ ಜೀವನ ಮಾಡ್ತಾ ಇದ್ವಿ. ನೋಡಿದ್ರಲ್ಲ, ಇದೆ ತೋರ್ಸಪ್ಪ. ಹುಡುಗಿ ಸಣ್ಣ ಹುಡುಗಿ ಅಂತಂದು ನಾವು ಹುಳ ಪಾಳ ಬರ್ತಾವ ಮನೆಗೆ ಅಂತಂದು ಇಟ್ಟಿಗೆ ತರಿಸಿ ನಾವು ಬಂಡವಾಳ ಇಟ್ಟಿಗೆ ತರಿಸಿ ಮನೆ ಕಟ್ಕೊಟ್ಟಿದ್ವಿ. ಮಗಳ ಈಗ 12 ವರ್ಷದಿಂದ ಹಿಂಗೆ ಹೇಳ್ತಾ ಇದ್ದಾರೆ, ಸಮಯನ ಮುಂದೂಡ್ತಾ ಇದ್ದಾರೆ, ಮಾಡ್ಕೊಡಲ್ಲ, ದುಡ್ಡು ಮಾತ್ರ ಕೇಳ್ತಾರೆ. 5,000 ರೂಪಾಯಿ ಮತ್ತೆ ಇನ್ನೊಂದು 5,000 ರೂಪಾಯಿ ಕೇಳ್ತಾರಲ್ಲ, ಆ 5,000 ರೂಪಾಯಿ ಕೊಟ್ರೆ ಈ ಖಾತಾ ಕೊಡ್ತಾರಂತ ನಿಮ್ಗೆ ಏನಾರ ಭರವಸೆ ಐತಾ? ಏನ್ ಗೊತ್ತಿಲ್ಲ. ಈಗ ಮತ್ತೆ ಪಿಡಿಒನ ಕೇಳ್ತಾ ಇದಾರ. ನಾನು ಮತ್ತೆ ಕೇಳ್ತಾ ಇದ್ದೀನಿ, ಯಾಕಂದ್ರೆ ನಮಗೆ ಸ್ಪಷ್ಟ ಆಗ್ಬೇಕು. ನಾವು ಪಂಚಾಯತ್ ಹೋಗ್ತೀವಿ. ಈಗ ಆ ಪಿಡಿಒನ ಕೇಳಿದಾನ, ಕಂಪ್ಯೂಟರ್ ಆಪರೇಟರ್ ಕೇಳಿದಾನ, ಯಾರು ಕೇಳಿದಾರೆ? ಪಿಡಿಒ ಹೇಳಿದಾರೆ 5,000 ಕೊಡಮ್ಮ, ನಾವು ಈ ಖಾತೆ ಜಾಗ ಖಾತೆ ಕೊಡ್ತೀವಿ, ಆಯ್ತು ಮಾಡಿ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ಬಂಧುಗಳೇ, ಇಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಇಲ್ಲಿ ಜಾತಿ ಕೆಟಗರಿ ಮಾಡ್ತಿದ್ದಾರೆ. ಎಸ್ಸಿ ಜನ ನಾವು ಕೊಡಲ್ಲ ಅಂತ ಅಂತಂತಾರೆ. ಹೌದೇನಮ್ಮ? ಎಸ್ಸಿ ಜನಕ್ಕೆ ಕೊಡಲ್ಲ ಅಂತ ಹೇಳ್ತಾರ? ತಕರಾರು ಹಾಕಿದ್ದಾರೆ. ಯಾರು ಹಾಕಿದ್ದಾರೆ? ಸುತ್ತಲರು ಹಾಕಿದ್ದಾರೆ.
ಆಯಪ್ಪನ ಹಿಡ್ಕೊಂಡು ನಮ್ಮ ಅಣ್ಣನೇ ಅಜ್ಜಿ ಬಂದು ಮ್ಯಾಲೆ ಕಳ್ಸಿದ್ರು. ಹೌದೌದು. ಹಾ, ಬೆಂಗಳೂರು ಕಟ್ಟಿಲ್ಲ, ಬೆಂಗಳೂರಿನಿಂದ ಆರ್ಡರ್ ಬಂದತ್ತೆ. ಬೆಂಗಳೂರಿನಿಂದ ಆರ್ಡರ್ ಬಂದತ್ತೆ, ಆರ್ಡರ್ ಕಾಪಿ ಬಂದತ್ತೆ, ಕೈಕರಿಗೆ ಬಂದತ್ತೆ, ಇಲ್ಲಿ ಬಂದತ್ತೆ, ದುರ್ಗ 3 ತಗ ಬಂದದ ಆರ್ಡರ್ ಕಾಪಿ. ಅಲ್ಲಿಂದ ಬಂದಿರೋದು ಹಂಗಾಗಿ ತಗೊಂಡು 5,000 ಅಡ್ವಾನ್ಸ್ ಕಟ್ಸ್ಕೊಂಡು ಇದಕ್ಕೆ ಇನ್ನ ಖಾತೆ ಮಾಡ್ಕೊಡಂಗಿಲ್ಲ. ಇನ್ನ 5,000 ಇನ್ನ 5,000 ಮತ್ತೆ ಕೇಳಕತ್ತ. ಈಗ ಕೆಲಸ ಮಾಡಿದ್ರೆ ಮಾತ್ರ ಇವ್ರೇನ್ ಕೆಲಸ ಮಾಡ್ತಾರೆ? ಏನೋ ಇಂಜಿನಿಯರ್ ಇದಾರ, ಡಾಕ್ಟರ್ ಅದಾರ, ಆಫೀಸರ್, ಟೀಚರ್ ಅದಾರ? ಯಾಕದಿಲ್ಲ. ಗಂಡ ಕೂಲಿ ಕೂಲಿ ಮಾಡ್ಕೊಂಡು ತಿಂತೀರಿ? ಹೊಲಿಲ್ಲ ಮನಿಲ್ಲ ಇಂತ ಬಡವ್ರು ಇದೀರಿ, ದುಡಿಯೋತನ ಅನ್ನ ಇಲ್ಲ ನಿಮಗೆ. ಈಗ ಒಂದು ವಿಚಾರ, ನಾನು ಇಲ್ಲಿ ನೆರವೇದನೆ ನಿಂಗರೆಡ್ಡಿ ನಂದು, ನಾನು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾವು ಜನರ ಕಷ್ಟ ಸಮಸ್ಯೆ ಹೇಳಿದ್ದೀರಾ. ಈಗ ಪಿಡಿಒ ಬರೋವರೆಗೂ ನಾವು ವೇಟ್ ಮಾಡ್ತೀವಿ. ನೀವು ಬರ್ರಿ, ತಾಯಿ ಮಗಳು ಇಬ್ರು ಬರ್ರಿ, ಪಿಡಿಒ ಹತ್ರ ಹೋಗೋಣ. 5,000 ತಗೊಂಡಿದ್ಯಾ, ಈಗ ಇಮಿಡಿಯೇಟ್ಲಿ ಸ್ವಲ್ಪ ಕೊಡು. 5,000 ಕೊಟ್ರಲ್ಲ, ಏನಾದ್ರು ಬಿಲ್ ಕೊಟ್ರ? 5,000 ತಗೊಂಡದಕ್ಕೆ 2,000 ಬರ್ದಾರ? 5,000 ತಗೊಂಡು 2,000 ಬಿಲ್ ಬರ್ದಾರ ಮೇಡಮ್. ಅಣ್ಣಂದು ಮಹೇಶ್ ಗಿದ್ದಪ್ಪ ಯಾರು? 5,000 ತಗೊಂಡಿದ್ದಾರೆ, 2,000 ಬಿಲ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಐತ ಬಿಲ್? ಅದು ಬಂಧುಗಳು ಇನ್ನೊಂದು ಮಜಾ ಇನ್ನೊಂದು ಮಜಬೂತವಾದಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವರು ಖಾತೆಗೆ, ಈ ಖಾತೆಗೆ ಅಂತ ಹೇಳಿ 5,000 ರೂಪಾಯಿ ಇಸ್ಕೊಂಡಿದ್ದಾರೆ. ಏನೋ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಅವರು ಬಿಲ್ ಕೊಟ್ಟಿರೋದು 2,000 ರೂಪಾಯಿ. 5,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ, 2,000 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಅದು ಮತ್ತೆ ಇವರು ಈ ಖಾತೆಗಂತಾನೆ ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾಗಿ ಈ ಖಾತೆಗಂತಾನೆ ಕೊಟ್ಟಿದ್ರು ಕೂಡ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಮನೆ ಬಿಲ್, ನಿಮ್ದು ಏನದು ಕರ ವಸೂಲಿ, ಅದು ವಾಟರ್ ಬಿಲ್ಲು, ನೀರಿನ ಬಿಲ್ಲು, ರಸ್ತೆ ಬಿಲ್ಲು ಅಂತ ಏನ್ ಇರುತ್ತಲ್ಲ ಪೆಂಡಿಂಗ್, ಆ ಪೆಂಡಿಂಗ್ ಹಣ ಅಂತ ಹೇಳಿ ಇವರಿಗೆ ಯಾಮಾರ್ತಿದ್ದಾರೆ. ಹೌದೇನಮ್ಮ? ರೊಕ್ಕ ತಗೋಬೇಕಾದ್ರೆ ನಿಮ್ಗೆ ಈ ಖಾತೆ ಮಾಡಿ ಕೊಡ್ತು ಅಂತ ತಗೊಂಡಾರ. ಈಗ ಬಿಲ್ ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ, ನಿಮ್ಗೆ ನಾಲ್ಕು ಬಿಲ್ಲು, ನೀರಿನ ಬಿಲ್ಲು, ರಸ್ತೆ ಬಿಲ್ ಅಂತ ಹೇಳಿ ಕರ ವಸೂಲಿ ಅಂತ ಹೇಳ್ತಾರೆ. ಕರ ವಸೂಲಿ ಅಂತಾರೆ, ಈ ಕಡೆ ಏನಂತಾರೆ? ಕರ ವಸೂಲಿ. ಕರ ವಸೂಲಿ ಲೆಕ್ಕದಲ್ಲಿ ಇವರಿಗೆ ಈಗ ಅದನ್ನಂತ ಹೇಳ್ತಾ ಇದಾರಂತೆ. ಇಂಥ ದರಿದ್ರ ವ್ಯವಸ್ಥೆಯಲ್ಲಿ ದರಿದ್ರವಾದಂತ ಆಡಳಿತ ವ್ಯವಸ್ಥೆಯನ್ನ ನಾವು ಕಾಣ್ತಾ ಇದೀವಿ ಅಂತಂದ್ರೆ ನಿಜಕ್ಕೂ ಇದು ಬೇಸರದ ಸಂಗತಿ. ನೋಡಿ ಇವ್ರದೆಲ್ಲ ಜೀವನ ಹೆಂಗಿದೆ. ಸಣ್ಣದಾದಂತ ಬಿಲ್ ಕಲೆಕ್ಟರ್ ಮಾಡಿದ್ದು ಮೊದ್ಲೇದ ಓಬಯ್ಯ. ನೋಡಿ ಇಲ್ಲಿಗೆ ನಿಜವಾಗ್ಲೂ ಕೂಡ ದಿನಾಂಕ 6/3/2023 ಅನ್ಸುತ್ತೆ, 22/23 ಇಲ್ಲಿ 2,000 ರೂಪಾಯಿ ಬಿಲ್ ಸೇರಿಸಿದ್ದಾರೆ. ಅದು ಮನೆ ಕಂದಾಯ, ಅದು ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ವಿದ್ಯುತ್ ಬಿಲ್ಲು, ಅದು ಇದು ಅಂತ ಹೇಳಿ 2,000 ರೂಪಾಯಿ ಕೊಟ್ಟಿದ್ದಾರೆ. ಮತ್ತೆ ಇವ್ರು 2,000 ರೂಪಾಯಿ ಅಂತ ಬಿಲ್ ಹಾಕಿದಾರಲ್ಲಮ್ಮ, ನೀವು ಎಷ್ಟು ಕೊಟ್ರಿ ರೊಕ್ಕ? ನಾವು 2,500 ತಗೊಂಡಿದ್ವಿ, 2,500 ಕಟ್ಸ್ಕೊಂಡು ನಮ್ಮ ಮಾಮನ ಕರ್ಕೊಂಡು ಹೋದ್ವಿ. ಅವಾಗ ಪೀಡು ಮೊದ್ಲಿದ್ದೇನೆ ಆಯ್ತು 1,500 ಕಟ್ಸ್ಕೊಂಡಿದ್ದು. ಇಲ್ಲಮ್ಮ ಖಾತೆ ಕೊಡ್ತೀವಿ ಅಂತ ಆಯಪ್ಪ ಖಾತೆ ಕೊಡ್ಲಿಲ್ಲ. ಇವಾಗ 2,500 ಕಟ್ಟಿದ್ವಿ. ಈಗ ನೋಡಿ ಇದು ಕಂದಾಯಕ್ಕೆ ಹಾಕಿದ್ದಾರೆ. ಕೊಡಂಗಿಲ್ಲ. ಈಗ 1,500, 2,500, 4,000 ಆಯ್ತು. 4,000 ತಿರುಗಿ ಇನ್ನೊಬ್ಬ ಜನ್ಮದಾಗ ಬಂದಿದ್ ನೋಡಿ ಒಟ್ಟ ಹಿಂಗೆ ಕಟ್ಸ್ಕೊಂತ ಇದಾರೆ ಹೊರತು ನಿಮಗೆ ಯಾವ್ದೇ ಬಿಲ್ ಈ ಖಾತೆ ಮಾಡಿ ಕೊಡ್ತಾ ಇಲ್ಲ. ನೋಡಿದ್ರಲ್ಲ, ಹತ್ರ ಇವ್ರ ಹತ್ರ 5,000 ವಸೂಲಿಯನ್ನ ಮಾಡಿದ್ದಾರೆ. ಸುಶೀಲಮ್ಮ ಹತ್ರ, ಈ ಮನೆಯ ಮಾಲೀಕರಾದಂತ ಸುಶೀಲಮ್ಮನ ಹತ್ರ 5,000 ರೂಪಾಯಿ ವಸೂಲಿ ಮಾಡ್ಕೊಂಡಿದ್ದಾರೆ. ಇವ್ರು ಬಿಲ್ ಮಾತ್ರ 2,000 ರೂಪಾಯಿ ಹಾಕಿದ್ದಾರೆ. ಆಮೇಲೆ ಇದು ಈ ಖಾತಾವನ್ನ ಮಾಡ್ಕೊಳ್ಳಿಕ್ಕೆ ಈ ಖಾತಾವನ್ನ ಮಾಡ್ಕೊಳ್ಳಿಕ್ಕೆ ಇವರಿಗೆ ಬಹಳಷ್ಟು ಸತಾಯಿಸ್ತಿದಾರಂತೆ. ಅದಕ್ಕೆ ಅಮ್ಮ, ಇಂತ ವ್ಯವಸ್ಥೆಯಲ್ಲಿ, ಹದಗೆಟ್ಟ ಆಡಳಿತ, ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಈಗಿನ ಕಾಲದಲ್ಲಿ ನಿಮ್ಮಂತ ಬಡವರು, ಹಿಂದುಳಿದವರು, ದುಡ್ಕೊಂಡ್ ತಿನ್ನೋರು ಜೀವನ ಮಾಡಕ್ಕೆ ಅಸಾಧ್ಯ. ಓಕೆನಾ? ಇವ್ರಿಗೆಲ್ಲರಿಗೂ ರೊಕ್ಕ ತುಂಬಬೇಕು, ಜೇಬು ತುಂಬಿಸ್ಬೇಕು. ಕೋಟಿ ಲಕ್ಷ ತುಂಬಿದ್ರಪ್ಪ ಅಂತಂದ್ರೆ ನೀವು ಪಂಚಾಯತಿಗೆ ಹೋಗೋದ್ ಬೇಡ, ಅವರೇ ನಿಮ್ಮ ಮನೆಗೆ ಬರ್ತಾರೆ. 5,000 ಕೊಡಲ್ಲ, 10,000 ಕೊಟ್ಬಿಟ್ರೆ ಪಂಚಾಯತಿ ಅವ್ರಿಗೆ ಅದೇನದು ಎಸಿಗೆ ಅಂತಾರೆ ನಮ್ಮ ಅಧ್ಯಕ್ಷರು. ಎಸಿಗೆ ಅಂತಂದ್ರೆ ಹೇಲ್ ಅಂತಾರೆ. ಆ ಹೇಲ್ ತಿನ್ನಕ್ ಕೊಟ್ಬಿಟ್ರೆ ಅವ್ರು ನೀವು ಪಂಚಾಯತಿ ನೀವು ಹೋಗೋದ್ ಬೇಡ, ಅವರೇ ನಿಮ್ಮ ಮನೆಗೆ ಬರ್ತಾರೆ. ಅಮೇಧ್ಯ ತಿನ್ನುವಂತವ್ರು ಇಂತ ಪಂಚಾಯತಿಯಲ್ಲಿ ಇದ್ದಾರೆ. ನೀವು ಇವತ್ತು 10:30 ಅಥವಾ 11 ಗಂಟೆಗೆ 10:30ಗೆ ಪಂಚಾಯತಿ ಹತ್ರ ಬಾರವ, ಇದನ್ನೆಲ್ಲ ತೆಗೆದುಕೊಂಡು ಬಾ. ಅವರಿಗೆ ಯಾಕಪ್ಪ ಅಂತ ಹೇಳಿ ಕೈ ಮುಗಿದು ಕೇಳೋಣ, ಯಾಕೆ ಇವ್ರಿಗೆ ಈ ಖಾತೆ ಮಾಡ್ಕೊಡ್ತಾ ಇಲ್ಲ, ಯಾರು ತಕರಾರು ಹಾಕಿದ್ದಾರೆ, ಆ ತಕರಾರಿಗೆ ಏನ್ ಪರಿಹಾರ ಇದೆ,
ಆಮೇಲೆ ಇಲ್ಲಿ 4-5 ರೂಪಾಯಿ ಇಸ್ಕೊಂಡ್ರು ನೀವು 2,000 ರೂಪಾಯಿ ಬಿಲ್ ಕೊಟ್ಟಿದ್ದೀರಿ. ಇದಕ್ಕೇನು ಕಾರಣ ಅಂತೇಳಿ ಕೇಳೋಣ. ನಮ್ ಸಾಧ್ಯ ಆದಷ್ಟು ನಿಮಗೆ ನಿಮ್ ಶಕ್ತಿಯಾಗಿ ನಿಮ್ಮ ಹೋರಾಟಕ್ಕೆ ನಿಮ್ಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟಕ್ಕೆ ನಾವು ಖಂಡಿತ ಇರ್ತೀವವ ಏನವ. ನೀವು ಬರ್ಬೇಕು. ಯಾಕಂತಂದ್ರೆ ಇದನ್ನ ತಗೊಂಡು ಹೋಗ್ಬಿಟ್ರೆ ಮಾಲೀಕರೇ ಇಲ್ಲ ನೀವೇನ್ ತಗೊಂಡ್ಬಂದ್ರಿ ಅಂತ ಕೇಳ್ತಾರೆ. ಮಾಲೀಕರಾದವ್ರು ನೀವು ಬರ್ರಿ, ಎಲ್ಲರೂ ಮನೆಯವರು ಒಂದು 5-10 ಜನ ಬರ್ರಿ, ನಾವೆಲ್ಲರೂ ಕೇಳೋಣ. ಅವ್ರಿಗೆ ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ನಿಮಗೆ ಈ ಖಾತಾ ಸಿಗ್ಬೇಕು ಅಷ್ಟೇ ಅಲ್ವಾ. ಮೋಸ ಮಾಡಿದವರು ಲಂಚ ಹೊಡೆದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಇವರಿಗೆ ಈ ಖಾತಾ ಆಗ್ಲೇಬೇಕಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೊಂದು ರಾಜಕೀಯ ಪಕ್ಷದವರು ನಿಮ್ ಜೊತೆಯಾಗಿರ್ತೀವಿ. 10ವರೆಗೆ ಬರ್ರಿ ಅವ. ಇದನ್ನ ಇನ್ನೂ ವಿವರಣೆಯಾಗಿ ಕೇಳೋಣ ಅಂತ. ಓಕೆನಾ ಬಂಧುಗಳೇ, ಇಷ್ಟು ನನ್ನಿವಾಳ ಚಳ್ಳಿಕೆರೆ ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನನ್ನಿವಾಳ ಗ್ರಾಮದ ಈ ಒಂದು ಏನು ಇಲ್ಲಿ ಕಾಣ್ತಾ ಇದೀರಲ್ಲ, ಈ ಮನೆಗೆ ಬಿಲ್ ಮಾಡ್ಲಿಕ್ಕೆ, ಬಿಲ್ ಅಲ್ಲ ಈ ಖಾತಾ ಮಾಡಿಕೊಳ್ಳಲಿಕ್ಕೆ 5,000 ರೂಪಾಯಿ ಲಂಚವನ್ನ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ 5,000 ರೂಪಾಯಿ ಕೇಳ್ತಾ ಇದ್ದಾರೆ. ನೋಡಿ, ಮತ್ತೆ ಇಷ್ಟೆಲ್ಲ ಮಾಡಿದ್ರು ಕೂಡ 5,000 ರೂಪಾಯಿ ಲಂಚ ಕೇಳ್ತಾ ಇದ್ದಾರೆ. ಇಂಥ ವ್ಯವಸ್ಥೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಜಕ್ಕೂ ಕೂಡ ಬದಲಾವಣೆ ಮಾಡುತ್ತೆ. ಅಂತ ಅಧಿಕಾರಿಗಳು ಏನಾದ್ರೂ ಸಾಬೀತಾಯ್ತು ಅಂತಂದ್ರೆ ಇವರಿಗೆ 5,000 ರೂಪಾಯಿ ಮತ್ತೆ ಬೇಡಿಕೆ ಇಟ್ಟಿದೆ. ಯಾಕಂತಂದ್ರೆ ಇವರೆಲ್ಲ ಮುಗ್ದ್ರು, ಇವರೆಲ್ಲ ಬಡವರು, ಇವರೇನು ಸುಳ್ಳು ಹೇಳಿ ಯಾರ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅನ್ನುವಂಥದ್ದು ಏನು ಇವ್ರ ಹತ್ರ ಇಲ್ಲ. ಅವ್ರು ಕೇಳಿದ್ದು ನಿಜ ಇದೆ, ಇವ್ರು ಹೇಳುವಂತದ್ದು ನಿಜ ಇದೆ. ಯಾಕಂತಂದ್ರೆ ಇವ್ರಿಗೇನು ಇವ್ರ ಮೇಲೆ ಗೂಬೆ ಕೂರಿಸಿ ಸಾಧಿಸುವಂತದ್ದು ಏನಿಲ್ಲ. ಓಕೆನಾ, ಇವ್ರು ದುಡಿಬೇಕು, ತಿನ್ಬೇಕು, ದುಡಿದ್ರೆ ಅನ್ನ, ಇಲ್ಲ ಅಂತಂದ್ರೆ ನೀರು ಅಲ್ವಾ. ಇಂತ ಬಡವರು ಮುಗ್ಧರ ಹತ್ರ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ರೆ ಅಂದ್ರೆ ಅವ್ನು ನಿಜವಾಗ್ಲೂ ಕೂಡ ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ. ಅವನು ಅಥವಾ ಅವಳು ಅವರು ನಿಜವಾಗ್ಲೂ ಕೂಡ ಹೊಟ್ಟೆಗೆ ಅನ್ನ ತಿನ್ನುವಂತ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಕ್ ಬಂದಿಲ್ಲ. ಅವರು ಮನೆ, ಅವ್ರ ಕುಟುಂಬ, ಅವ್ರ ಸಂಸಾರ ಅಭಿವೃದ್ಧಿ ಮಾಡಕ್ಕ ಅಧಿಕಾರಿಗಳಾಗಿ ಬಂದಿದ್ದಾರೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಮತ್ತೆ ಅಲ್ಲಿ ಸಿಬ್ಬಂದಿಗಳು, ಅವ್ರು ಯಾರು ಕಂಪ್ಯೂಟರ್ ಆಪರೇಟರ್, ಬಿಲ್ ಕಲೆಕ್ಟರ್, ಬೇರೆ ಬೇರೆ ಸಿಬ್ಬಂದಿಗಳು, ಅವರೆಲ್ಲರೂ ಕೂಡ ಪಂಚಾಯತಿನ ಅಭಿವೃದ್ಧಿ ಮಾಡಕ್ ಬಂದಿಲ್ಲ. ಅವ್ರ ಮನೆ, ಅವ್ರ ಮಕ್ಕಳು, ಅವ್ರ ಸಂಸಾರ, ಅವ್ರ ಕುಟುಂಬನ ಅಭಿವೃದ್ಧಿ ಮಾಡಕ್ ಬಂದಿದ್ದಾರೆ ಏನೋ ಅನ್ನೋಂಥದ್ದನ್ನ ನಾವು ಕೇಳಕ್ ಹೋಗ್ತೀವಿ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ಚಳ್ಳಕೆರೆ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಪಾಪಯ್ಯ ಅವರ ನೇತೃತ್ವದಲ್ಲಿ ಇಡೀ ತಾಲೂಕಾದ್ಯಂತ ಏನು ಲಂಚಮುಕ್ತ ಅಭಿಯಾನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪಾಪಯ್ಯ ಅವರಿದ್ದಾರೆ, ಆಮೇಲೆ ಶ್ರೀಮತಿ ಜ್ಯೋತಿ ಶಶಿಕುಮಾರ್ ಅವರು ಇದ್ದಾರೆ, ಮತ್ತೆ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥವ್ರು ರೇಖಾ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಹಿಳಾ ಘಟಕ, ಮತ್ತೆ ನಮ್ಮ ಗುರುಮೂರ್ತಿ ಸರ್ ರಾಜ್ಯ ರೈತ ಘಟಕದ ಅಧ್ಯಕ್ಷರು. ನಾವೆಲ್ಲರೂ ಸೇರಿ ಇಂಥ ಅವ್ಯವಸ್ಥೆಯನ್ನ ಬಯಲಿಗೆ ತರುತ್ತಾ ಒಂದು ಉತ್ತಮವಾದಂತಹ ಸುಧಾರಣೆ ವ್ಯವಸ್ಥೆಯನ್ನ ಕಟ್ಕೊಳ್ಳಿಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ. ಇಂತಹ ಸಂದರ್ಭಗಳು, ಈ ಲೈವ್ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಯಾರಿಗಾದ್ರೂ ಕೂಡ ಇಂತಹ ಘಟನೆಗಳು, ಯಾರಾದ್ರೂ ನಿಮ್ಮ ಈ ಖಾತಾ ಮಾಡಿಕೊಳ್ಳಿಕ್ಕೆ, ಮನೆ ಬಿಲ್ ಮಾಡ್ಲಿಕ್ಕೆ, ನಿಮ್ಮೂರಿನ ರಸ್ತೆ ಮಾಡ್ಲಿಕ್ಕೆ, ಕುಡಿಯೋ ನೀರಿನ ಮಾಡ್ಲಿಕ್ಕೆ, ಇಂತಹಕ್ಕೆ ಏನಾದ್ರೂ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, 5,000 ರೂಪಾಯಿ 10,000 ರೂಪಾಯಿ ಕೊಡುವಂತ ಏನಾದ್ರೂ ನಿಮ್ಮನ್ನ ಕಿರುಕುಳಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ ದಯವಿಟ್ಟು KRS ಪಕ್ಷಕ್ಕೆ ತಿಳಿಸಿ. ನಾವು ನಿಮ್ ಜೊತೆಯಾಗಿದ್ದು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಸುಶೀಲಮ್ಮ ಅವರಿಗೆ ಮತ್ತೆ ಸುವರ್ಣಮ್ಮ ಅವರಿಗೆ, ಸತ್ಯಮ್ಮ ಅವರಿಗೆ, ರಾಜಪ್ಪ ಅವರಿಗೆ ನಾನು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 10ವರೆಗೆ ನೀವೆಲ್ಲ ಬರ್ತೀರಾ? ಬರ್ತೀರಿ. ಅವನ ಚರ್ಮ ಸುಲಿಯೋಣ ಅವನಿಗೆ.